ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರ ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ 2026 ಇಂಗ್ಲಿಷ್ ನ್ಯೂ ಇಯರ್, ಆಂಗ್ಲ ಹೊಸ ವರ್ಷ, ಕರ್ಕಟಕ ರಾಶಿಯವರಿಗೆ ಹೇಗಿರುತ್ತೆ ರಾಶಿ ಫಲ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಕರ್ಕಟಕ ರಾಶಿಯವರಿಗೆ ಒಂದು 70-75% ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಒಂದು 2-3 ಪಾಯಿಂಟ್ ಇಟ್ಟು ಹೇಳ್ಬೋದು. ಇನ್ನೊಂದು 30% ಸ್ವಲ್ಪ ತೊಂದರೆಗೊಳಗಾಗ್ತಾರೆ. ಬಟ್ 70% ಒಳ್ಳೇದೇ. ಪ್ರಯತ್ನ ಪಟ್ಟು ನೀವು ಅದನ್ನು 90 ಮಾಡಿಕೊಂಡ್ರೆ ಒಳ್ಳೇದು. ಅದಕ್ಕೆ ಏನೇನು ಪರಿಹಾರ ಮಾಡ್ಕೋಬೋದು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಸೊ ನಾವು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದ ಆನ್ಲೈನ್ ಕ್ಲಾಸ್ 3 ತಿಂಗಳ ಕೋರ್ಸ್. ವೆಡ್ನೆಸ್ಡೇ ಥರ್ಸ್ಡೇ ಈವ್ನಿಂಗ್ 7-7:30 ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್ಸು. 3 ತಿಂಗಳು ವಾರದಲ್ಲಿ 1-2 ದಿನ ಓಕೆ ಕ್ಲಾಸ್ ಮಾಡ್ತೀವಿ. ಸೊ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕ್ಲಾಸ್ನ ಅಟೆಂಡ್ ಮಾಡಿ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ನಿಂದ ಸರ್ಟಿಫಿಕೇಟ್ ತೊಗೊಂಡು ಸರ್ಟಿಫೈಡ್ ನ್ಯೂಮರಾಲಜಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ. ಸೊ ಅದಕ್ಕೆ 4 ಪುಸ್ತಕಗಳು ನಿಮಗೆ ಬುಕ್ ಮೆಟೀರಿಯಲ್ ಆಗಿ ಕೊಡ್ತೀವಿ. ಆ ಪುಸ್ತಕಗಳೆಲ್ಲೂ ನಿಮಗೆ ಸ್ಟೋರ್ಸಲ್ಲಿ ಸಿಗಲ್ಲ. ಓಕೆ, ಅದು ಇಂಪಾರ್ಟೆಂಟ್. ಅದೊಂದು ಬುಕ್ ಮೆಟೀರಿಯಲ್ ಆಗೇ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಈ ಡೂಪ್ಲಿಕೇಶನ್ ಮಾಡಿ ಅದನ್ನು ಏನೇನೋ ಮಾಡಿಬಿಡ್ತಾರೆ ಅನ್ನೋದಕ್ಕೋಸ್ಕರ ಈ ಥರ ಮಾಡಿದ್ದೀವಿ. ನೀವೆಲ್ಲ ಅದನ್ನು ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಕರ್ಕಟಕ ರಾಶಿಗೆ ತುಂಬ ಮುಖ್ಯವಾಗಿ 01/01/2026 001 ಮಿನಿಟ್ ಇಂಗ್ಲೀಷ್ ನ್ಯೂ ಇಯರ್ಗೆ ಕುಂಡ್ಲಿ ತೆಗೆದಿದ್ದೀವಿ. ರಾಶಿಯಾಧಿಪತಿ ಚಂದ್ರ ಬಂದು 11ನೇ ಮನೇಲಿ ಉಚ್ಚವಾಗಿದ್ದಾನೆ. ಇದು ಒಂದೇ ಪಾಯಿಂಟ್ ಸಾಕು, ಒಂದು 75% ನೀವು ಚೆನ್ನಾಗಿರ್ತೀರಾ ಅಂತ ಹೇಳ್ಬಿಡ್ಬೋದು. ಒಂದು ಪಾಯಿಂಟ್ ಇಟ್ಟು 70% ಚೆನ್ನಾಗಿರ್ತೀರಾ ಅಂತ. ಹೇಗೆ ಅಂದರೆ ರಾಶಿಯಾಧಿಪತಿ 11ನೇ ಮನೆಯಲ್ಲಿ ಉಚ್ಚವಾಗಿರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ. ಅದು ಶುಕ್ರನ ಮನೆ. ಶುಕ್ರ ಮತ್ತು ಚಂದ್ರ ಒಳ್ಳೆ ಮಿತ್ರರು. ಆದ್ದರಿಂದ ಇದೊಂದು ಪಾಯಿಂಟ್ ಇಟ್ಕೊಂಡೆ ಹಣಕಾಸಿನ ಸಮಸ್ಯೆ ಬರಲ್ಲ. ಯಾವುದೇ ವಿಷಯಕ್ಕೆ ದುಡ್ಡು ಹಾಕಿದ್ರು ಕೂಡ 2%, 3%, 4%, 5% ಬರುತ್ತೆ ಅಂತ ಹೇಳ್ಬಿಡ್ಬೋದು. ಇನ್ನು ಎರಡನೇ ವಿಷಯ ಪಾಯಿಂಟ್ ಯಾವ್ದಾದ್ರು ಚೆನ್ನಾಗಿದ್ದರೆ 9ನೇ ಮನೇಲಿ ಶನಿ. 9ನೇ ಮನೇಲಿ ಶನಿ, ನೀರಿನ ಮನೇಲಿ ಶನಿ ಅನ್ನೋದ್ರಿಂದ ಕರ್ಕಟಕ ರಾಶಿ ಕೂಡ ಚಂದ್ರ ನೀರಿನ ಗ್ರಹ, ಐಸ್ ಬಾಲ್ ಅಂತ ಕರಿತೀವಿ. ಶನಿ ಕೂಡ ಐಸ್ ಬಾಲ್. ಮೀನರಾಶಿ ಕೂಡ ಕೋಲ್ಡ್ ಆದಂಥ ಪ್ಲ್ಯಾನೆಟ್ ಪೊಸಿಷನ್. ಮೀನರಾಶಿ ಬಂದು ನೀರಿನ ಜಲತತ್ವ ರಾಶಿ. ಅದು ಒಂದು ಪ್ಲಸ್ ಪಾಯಿಂಟೇ. ಎರಡನೇದು 4ನೇ ಅಧಿಪತಿ ಆಮೇಲೆ 11ನೇ ಅಧಿಪತಿ ಅಂತ ಹೇಳ್ತಕ್ಕಂಥ ಶುಕ್ರ ಬಂದು 6ನೇ ಮನೇಲಿರ್ತಕ್ಕಂಥದ್ದು, ಆಮೇಲೆ ಬುಧ 6ನೇ ಮನೇಲಿರ್ತಕ್ಕಂಥದ್ದು, ಸೂರ್ಯ 6ನೇ ಮನೇಲಿರ್ತಕ್ಕಂಥ, ಕುಜ 6ನೇ ಮನೇಲಿರ್ತಕ್ಕಂಥದ್ದು. ಇದೆಲ್ಲ ಇವ್ರಿಗೊಂದು 25% ಒಳ್ಳೇದು ಮಾಡ್ಬೋದು. ಇನ್ನು 25-30% ಒಳ್ಳೇದು ಮಾಡ್ಬೋದು ಅಷ್ಟೇ. ಇನ್ನು 40-70% ಅಷ್ಟಕ್ಕಷ್ಟೇ ಇರುತ್ತೆ. ಆದರೂ ಗುರು ನೋಡ್ತಾ ಇದ್ದಾನೆ. ಸೊ ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ, ಸೂರ್ಯಮಂಗಳ ಯೋಗ. ಅದರಲ್ಲಿ ಲಕ್ಷ್ಮೀನಾರಾಯಣ ಯೋಗ ಇವರಿಗೆ ಒಲಿದು ಬರ್ತಕ್ಕಂಥ ವಿಷಯ. ಇನ್ನು ಸೂರ್ಯ ಆಮೇಲೆ ಕುಜ ಇವೆಲ್ಲ ಕೂಡ ನ್ಯೂಟ್ರಲ್ ಆದಂಥದ್ದೇ. 2ನೇ ಮನೇಲಿ ಕೇತು, 8ನೇ ಮನೇಲಿ ರಾಹು. 2ನೇ ಮನೇಲಿ ಕೇತು ಪರವಾಗಿಲ್ಲ, ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ, ಆಮೇಲೆ ವಾಕ್ ಸ್ಥಾನದಲ್ಲಿ ಕೇತು ಇರೋದು ಸ್ಪಿರಿಚುವಲ್ ಪೀಪಲ್ಗೆ ಒಳ್ಳೇದು ಮಾಡುತ್ತೆ. ನಾರ್ಮಲಿ ಕರ್ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದು 70-80% ದೇವರು ಭಕ್ತಿ ಇದರಲ್ಲೇ ಇರ್ತಾರೆ. ಒಂದು 20% ಯಾರೋ ಸ್ವಲ್ಪ ಲೆಫ್ಟಿಸ್ಟ್ ಐಡಿಯಾ ಆ ಥರದ್ದೆಲ್ಲ ಇರ್ಬೋದು. ಆದ್ದರಿಂದ 80% ಕರ್ಕಟಕ ರಾಶಿಯವರಿಗೆ 2ನೇ ಮನೇಲಿ ಕೇತು ಒಳ್ಳೇದು ಮಾಡುತ್ತೆ. 8ನೇ ಮನೆ ಶನಿ ಅಷ್ಟು ಲಾಭದಾಯಕವಲ್ಲ. ಯಾವ ರೀತಿ ಅಂತ ನೋಡ್ಕೊಂಡು ಹೋಗೋಣ. ಇವಾಗ ರಾಶಿಯಾಧಿಪತಿ ಚಂದ್ರ 11ನೇ ಮನೇಲಿ ಇರೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥದ್ದೇ 3 ವಿಷಯ: ಪ್ರೈವೇಟ್ ಸೆಕ್ಟ್ರು, ಗೌರ್ಮೆಂಟ್ ಸೆಕ್ಟ್ರು, ಬಿಸ್ನೆಸ್. ಪ್ರೈವೇಟ್ ಸೆಕ್ಟ್ರು, ಗೌರ್ಮೆಂಟ್ ಸೆಕ್ಟ್ರು, ಬಿಸ್ನೆಸ್ ಸೆಕ್ಟ್ರು. ಬಿಸ್ನೆಸ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಹಣಕಾಸಿನ ಫ್ಲೋ ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೀತಿ ಒಳ್ಳೇದು ಆಗುತ್ತೆ. ದುಡ್ಡು ಕಾಸು ಎಲ್ಲದರಲ್ಲಿ ಚೆನ್ನಾಗಿರ್ತಾರೆ. ಒಳ್ಳೆ ಪ್ರಾಫಿಟ್ ಮಾಡ್ತಾರೆ. ಅದರಲ್ಲಿ ಕನ್ಸಲ್ಟೆನ್ಸಿ, ಹೋಟೆಲ್ ಆ್ಯಂಡ್ ರಿಸಾರ್ಟ್ಸು, ಆಮೇಲೆ ಫುಡ್ ಆ್ಯಂಡ್ ಬೇವರೇಜಸ್ಸು, ಅಕ್ರಾಸ್ ದ ಸೀ ಫುಡ್ ಕಳಿಸೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋದು,
ಇವೆಲ್ಲ ಕೂಡ ಕರ್ಕಟಕ ರಾಶಿಯವರಿಗೆ ಹೇಳಿ ಮಾಡಿಸಿದ್ದು ಕನ್ಸಲ್ಟೆನ್ಸಿ ತುಂಬ ಚೆನ್ನಾಗಾಗುತ್ತೆ. ಅದೇ ರೀತಿ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರು ಹೆಚ್ಚಾಗಿ ಕರ್ಕಟಕ ರಾಶಿಯಲ್ಲಿರೋರು ವಲಸೆ ಹೋಗಿನೇ ಕೆಲಸ ಮಾಡೋರಾಗಿರ್ತಾರೆ. ಬೆಂಗಳೂರಲ್ಲೇ ಹುಟ್ಟಿದ್ರು ಬೆಂಗಳೂರಲ್ಲೇ ಕೆಲಸ ಅಂತಿಲ್ಲ, ಆಗಾಗ ಸ್ಟೇಟ್ ಕ್ರಾಸ್ ಮಾಡ್ತಕ್ಕಂಥದ್ದು, ಬೇರೆ ಸ್ಟೇಟಲ್ಲಿ ಹೋಗಿ ಕೆಲಸ ಮಾಡಿ ಬರ್ತಕ್ಕಂಥದ್ದು, ಬೇರೆ ಸ್ಟೇಟಲ್ಲಿ ಕನ್ಸಲ್ಟೆನ್ಸಿ ಇಟ್ಕೊಳ್ಳೋದು, ಬೇರೆ ಕಂಟ್ರಿಗೆ ಹೋಗ್ತಕ್ಕಂಥದ್ದು, ಅಲ್ಲಿ ಯಾವ್ದಾದ್ರು ಬಿಸ್ನೆಸ್ ಇಟ್ಕೊಳ್ಳೋದು, ಅಲ್ಲಿ ಕನ್ಸಲ್ಟೇಷನ್ ಇಟ್ಕೊಳ್ಳೋದು, ಇಲ್ಲ ಬೆಂಗಳೂರಲ್ಲೇ ಇದ್ರೂ ಕೂಡ ಇವರು ಬೇರೆ ದೇಶದವ್ರ ಜೊತೆ ಬೇರೆ ರಾಜ್ಯದವ್ರ ಜೊತೆ ಸಂಪರ್ಕ ಇದ್ದು ಮಾಡ್ತಕ್ಕಂಥ, ಇವಾಗ ಆನ್ಲೈನ್ ಅಂತ ಹೇಳ್ತೀವಿ, ಆವಾಗ ಫೋನಲ್ಲಿ ನಡೀತಿತ್ತು ಬಿಸ್ನೆಸ್ ಅಷ್ಟೇ. ಇದೆಲ್ಲ ಕೂಡ ಇವ್ರಿಗೆ ಭಾರಿ ಒಳ್ಳೇದು ಮಾಡುತ್ತೆ. ಸರ್ಕಾರದ ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಡಿ ಪ್ರಮೋಷನ್ಸ್ ಆಗ್ಬೋದು, ಅವ್ರ ಮೇಲೆ ಎನ್ಕ್ವೈರಿ ಆಗ್ಬೋದು, ಅವ್ರ ಮೇಲೆ ನೋಟಿಸ್ ಕಳ್ಸೋದಾಗ್ಬೋದು, ಇದೆಲ್ಲ ಬರ್ಬೋದು. ಅದೇ ರೀತಿ ಸರ್ಕಾರಕ್ಕೆ ಕೆಲಸ ಪ್ರಯತ್ನ ಪಡ್ತಿರ್ತಕ್ಕಂಥವ್ರಿಗೆ ಈ 2026 ಕರ್ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಷ್ಟೇ. ಅದರಿಂದ ಸ್ವಲ್ಪ ಕೇರ್ ತಗೊಳ್ಳಿ. ಅದು ಕೆಲಸ ಕಾರ್ಯ ಹುಡುಕ್ತಿರ್ತಕ್ಕಂಥವ್ರಿಗೆ ಹಿನ್ನಡೆ ಆಗೋದು ಅದು ಪರವಾಗಿಲ್ಲ, ಬಟ್ ಕೆಲಸ ಕಾರ್ಯದಲ್ಲಿ ಇರೋರು ಎನ್ಕ್ವೈರಿಗೆ ಸಿಕ್ಕಾಕೊಂಡ್ರೆ ಕಷ್ಟ. ಅದರಿಂದ ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಫ್ರಮ್ ಕಾರ್ಪೊರೇಟರ್ ಟು ಮಿನಿಸ್ಟರ್, ಕರ್ನಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸರ್ಕಾರದ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಕೇರ್ ತಗೋಬೇಕು. ಇದೊಂದು ನೆಗೆಟಿವ್ ಪಾಯಿಂಟಲ್ಲಿ ಒಂದಾಯಿತು. ಆಮೇಲೆ 8ನೇ ಮನೆಯಲ್ಲಿ ರಾಹು, 2ನೇ ಮನೆ ಕೇತುಗೆ ಬಂದ್ಬಿಡೋಣ. ಪ್ಲಸ್ ಪಾಯಿಂಟ್ ಇದೆ. 2ನೇ ಮನೇಲಿ ಕೇತು ಹೇಗೆ ಅಂತ ಹೇಳಿದ್ರೆ ಗುಪ್ತಧನ ಪ್ರಾಪ್ತಿ. ಅದರಿಂದ ಇವ್ರಿಗೂ ಈ ಸರಿ ಲಾಟ್ರಿ ಯೋಗ ಇದೆ. ಸೊ ಲಾಟ್ರಿ ತಗೋಬೋದು, ಸೊ ವಾಹನ ತಗೊಳ್ಬೋದು. ವಾಹನ ಅಂದರೆ ಲಾಟ್ರಿಯಲ್ಲಿ ವಾಹನ ಬಿದ್ದರೆ ತಗೋಬೋದು, ಇದಕ್ಕೆ ಚಾನ್ಸಸ್ ಉಂಟು. ಇನ್ನು ಕುಟುಂಬದಲ್ಲಿ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು, ಗಂಡ ಹೆಂಡತಿ ಈ ಥರದೆಲ್ಲ ಸಮಸ್ಯೆಗಳು ಬರ್ಬೋದು. ಆಮೇಲೆ 2ನೇ ಸ್ಥಾನವನ್ನು ಸ್ವಲ್ಪ ಕಣ್ಣಿಗೆ ಹೋಲಿಸಿ ಮಾತಾಡ್ಬೋದು. ಅದರಿಂದ ಇವರಿಗೆ ನಾರ್ಮಲಿ ಕಣ್ಣಿನ ಸಮಸ್ಯೆಗಳಿದ್ರೆ ಕಣ್ಣಲ್ಲಿ ನೀರು ಬರೋದು, ಇಲ್ಲ ಕ್ಯಾಟ್ರಾಕ್ಟು, ಸ್ವಲ್ಪ ಲಾಂಗ್ ಸೈಟು ಶಾರ್ಟ್ ಸೈಟು ಅಂತ ಆಗಿ ಸ್ವಲ್ಪ ಆಪ್ರೇಷನ್ ಹೀಗೆ ಮಾಡಿಸ್ಬೇಕಾಗಿ ಬರೋದು, ತೊಂದರೆಗಳು ಬರ್ಬೋದು. ENT ಪ್ರಾಬ್ಲಮ್ಸ್ ಹೆಚ್ಚಾಗಿ ಹೆಲ್ತ್ ರಿಲೇಟೆಡ್ ಬರೋ ಚಾನ್ಸಸ್ ಉಂಟು. ಕುಟುಂಬದಲ್ಲಿ ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಕೂಡ ಇದೆ. ಆದ್ದರಿಂದ ಸ್ವಲ್ಪ ಕೇರ್ ತಗೊಳ್ಳೋದು ಉತ್ತಮ. ಆಲ್ರೆಡಿ ತಗೊಂಡಿದ್ರೆ ಸ್ಥಳ ಮನೆ ಕಟ್ಕೋಬೋದು, ಇಲ್ಲ ಕಟ್ಟಿರೋ ಮನೆ ಕೊಂಡ್ಕೋಬೋದು. ಜಾಗ ತಗೊಂಡು ಮನೆ ಕಟ್ತೀನಿ ಅಂತ ಹೇಳ್ತಕ್ಕಂಥವ್ರು ಸ್ವಲ್ಪ ಲಿಟಿಗೇಷನ್ಸ್ ಒಳಗಾಗ್ಬೋದು. ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಳೋರ್ಗೆ ಅಂತ ಮೇಜರ್ ಪ್ರಾಬ್ಲಮ್ ಬರಲ್ಲ. ಮನೆ ಕಟ್ತಕ್ಕಂಥ ಜಾಗ ತಗೊಳ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ತೊಂದರೆಗಳು ಬರ್ಬೋದು, ಬುಧ ಕುಜ ಒಟ್ಟಿಗೆ ಇರೋದ್ರಿಂದ. 9ನೇ ಮನೇಲಿ ಶನಿ ಪ್ಲಸ್ ಪಾಯಿಂಟ್. 9ನೇ ಮನೆಯಲ್ಲಿ ಶನಿ ಏನಂದ್ರೆ ನೀರಿನ ಮನೇಲಿ ಶನಿ ಇರೋದ್ರಿಂದ ಹೊರದೇಶಕ್ಕೆ ಹೋಗಿ ಯಾರು ಓದಬೇಕು ಅಂತಾರೋ, ಹೊರದೇಶಕ್ಕೆ ಹೋಗ್ಬಿಟ್ಟು ಯಾರಾದ್ರೂ ಕೆಲಸ ಮಾಡಬೇಕು ಅಂತಾರೋ, ಹೊರದೇಶಕ್ಕೆ ಹೋಗ್ಬಿಟ್ಟು ಯಾರಾದ್ರೂ ಬಿಸ್ನೆಸ್ ಮಾಡಬೇಕು ಅಂತಾರೋ, ಅದೆಲ್ಲ ಕರ್ಕಟಕ ರಾಶಿಯವರಿಗೆ ಈ 2026 ನಡೆಯುತ್ತೆ. ಇದೊಂದು ದೊಡ್ಡ ಪ್ಲಸ್ ಪಾಯಿಂಟು. ಇನ್ನು 12ನೇ ಮನೇಲಿ ಗುರು ಬಂದ ಕರ್ಕಟಕ ರಾಶಿಗೆ, ಅದು 9ನೇ ಅಧಿಪತಿಯಾಗಿ ಭಾಗ್ಯಾಧಿಪತಿಯಾಗಿ ಅಂದ್ರೂ ನೋಡ್ತಿರ್ತಕ್ಕಂಥ ಗ್ರಹಗಳೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರ, ಬುಧ, ಸೂರ್ಯ ಎಲ್ಲ ಗ್ರಹಗಳು ಕೂಡ ಒಳ್ಳೆ ಪೊಸಿಷನ್ಲಿದೆ, ಅದರಿಂದ ತೊಂದರೆ ಆಗಲ್ಲ. ಇನ್ನೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಏನಾದರೂ ಹೇಳಬೇಕು ಅಂದರೆ ರಾಹು 8ನೇ ಮನೆಯಲ್ಲಿ. ಅದರಿಂದ 2026 ಕರ್ಕಟಕ ರಾಶಿಯವರು ಒಳ್ಳೆ ಟ್ರಾನ್ಸ್ಪೋರ್ಟ್ ತಗೋಬೇಕು ಟ್ರಾವೆಲ್ ಮಾಡೋಕ್ಕೆ. ಯಾಕೆಂದರೆ ಕಾರು ನಾನು ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಅಂತ 1000 ಕಿಲೋಮೀಟ್ರ್, 5000 ಕಿಲೋಮೀಟ್ರ್, 10,000 ಕಿಲೋಮೀಟ್ರ್, 5,000 ಕಿಲೋಮೀಟ್ರ್, 3,000 ಕಿಲೋಮೀಟ್ರು ಕಾರಲ್ಲಿ ಹೋಗೋದು, ನೈಟ್ ಡ್ರೈವಿಂಗ್ ಎಲ್ಲ ಮಾಡೋದು, ಇದೆಲ್ಲ ಇಟ್ಕೊಂಡ್ರೆ ಆಯುಷ್ಗೆ ಗಂಡಾಂತರ, ಮೇಜರ್ ಅಪಘಾತಗಳು, ಆಕ್ಸಿಡೆಂಟ್ಗಳು ಒಳಗಾಗ್ಬೋದು. ಯಮನ ಹತ್ರ ಹೋಗಿ ವಾಪಸ್ ಬರ್ತಕ್ಕಂಥ ವಿಷಯಗಳು ನಡೀತಕ್ಕಂಥ ಚಾನ್ಸಸ್ಸು ಉಂಟು. ಅದೇ ರೀತಿ ಆಪರೇಷನ್, ಸರ್ಜರಿ, ಯಾವುದಾದ್ರೂ ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೂ. ಅಪಘಾತ ಅಂದರೆ ಮೇಜರ್ ಸರ್ಜರಿ, ನಾರ್ಮಲ್ ಆಗಿ ಏನಾದರೂ ಆಯಿತು ಅಂದರೆ ಸಣ್ಣ ಸರ್ಜರಿ, ಈ ಥರ ಯಾವುದಾದ್ರು ಸರ್ಜರಿಗಳು ಕೂಡ ಇವ್ರಿಗೆ ಆಗ್ಬೋದು. 8ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಅದು ಆಯುಷ್ಯ ಸ್ಥಾನ. ಆಯುಷ್ಯ ಸ್ಥಾನಕ್ಕೆ ಗಂಡಾಂತರಗಳು, ಲಾಂಗ್ ಟಿವಿಟಿ ಅಂದರೆ ಆಯುಷ್ಯ ಸ್ಥಾನ. ಆಯುಷ್ಯಕ್ಕೆ ಗಂಡಾಂತರ ಅಂದ್ರೆ ನಮ್ಮ ಕೈಯಲ್ಲೇ ಇಲ್ಲ ಆಯುಷ್ಯ ಅಲ್ವಾ. ಆರೋಗ್ಯ ಬೇಕಾದರೆ ಏನೋ ವಾಕಿಂಗ್ ಮಾಡಿ, ಅದು ಮಾಡಿ, ಇದು ಮಾಡಿ, ಮೆಡಿಸಿನ್ ತೊಗೊಂಡು ಸರಿಪಡಿಸ್ಕೋಬೋದು. ಆಯುಷ್ಯಕ್ಕೆ ಯಾರ ಕೈಯಲ್ಲಿದೆ? ಅದು ನಮ್ಮ ಕೈಯಲ್ಲಿಲ್ಲ ಅನ್ನೋದ್ರಿಂದ ಆಯುಷ್ಯ ಸ್ಥಾನದಲ್ಲಿ ರಾಹು ಒಳ್ಳೇದಲ್ಲ, ಅದೊಂದು ಮೈನಸ್ ಪಾಯಿಂಟ್. ಅದರಿಂದ ಖಂಡಿತವಾಗ್ಲೂ ಒಳ್ಳೆ ಟ್ರಾನ್ಸ್ಪೋರ್ಟ್, ಒಂದು ವಾಲ್ವೋ ಬಸ್ ತಗೊಳ್ಳಿ, ಒಂದು ಟ್ರೈನ್ ತಗೊಳ್ಳಿ, ಇಲ್ಲ ಫ್ಲೈಟ್ ತಗೊಳ್ಳಿ. ಈ ಥರ ಒಂದು ಟ್ರಾನ್ಸ್ಪೋರ್ಟ್ನ ನೀವು ಬಳಸ್ಕೊಂಡ್ರೆ ಈ ವರ್ಷ ಆ ಪ್ರಾಬ್ಲಮ್ ಇರಲ್ಲ, ಇಲ್ಲಾಂದ್ರೆ ಆ ತೊಂದರೆಗಳು ಬರ್ಬೋದು. ಓವರಾಲ್ ಸೊ ಮದುವೆಗೆ ಅಂತ ನೋಡ್ತಿರ್ತಕ್ಕಂಥವ್ರು 11ನೇ ಮನೇಲಿ ಚಂದ್ರ ಇರೋದ್ರಿಂದ ಮದುವೆಗೆ ಧಾರಾಳವಾಗಿ ಒಳ್ಳೆ ಸಂಬಂಧ ನೋಡ್ಬೋದು. ಆಮೇಲೆ ಮಗುಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೂ ಆಗ್ತಕ್ಕಂಥ ಚಾನ್ಸಸ್ ಉಂಟು. ಮದುವೆ ಆಗಿರ್ತಕ್ಕಂಥವ್ರಿಗೆ ಗಂಡ ಹೆಂಡತಿ, ಆಮೇಲೆ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ ಇವ್ರುಗಳ ಜೊತೆ ಎಲ್ಲ ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನಿಂದ ರಿಲೇಷನ್ಶಿಪ್ ಸ್ವಲ್ಪ ಹದಗೆಡ್ಬೋದು. ನಮ್ಮ ಮನೆಯಲ್ಲೇ ನಾವು ಇದನ್ನು ಮಾಡ್ಕೊಂಬಿಟ್ರೆ ಹೇಗೆ
ನಮ್ಮ ಮಕ್ಕಳ ಜೊತೆನೆ ನಾವು ಹಿಂಗೆ ಮಾಡ್ಕೊಂಬಿಟ್ರೆ ಹೆಂಗೆ, ಮಡದಿ ಮಕ್ಕಳು, ಓಕೆ, ಅಜ್ಜ ಅಜ್ಜಿ, ಅಣ್ಣ ತಮ್ಮ, ಸೊ ಇವರೆಲ್ಲ ತೊಂದರೆಗಳಾಗದೆ ಇದ್ದಂಗೆ ನಾವೇ ನೋಡ್ಕೋಬೇಕಷ್ಟೆ. ಇದಕ್ಕೇನು ಮಾಡ್ಕೋಬಹುದು ಕರ್ಕಟಕ ರಾಶಿಯವರು? ಕರ್ಕಟಕ ರಾಶಿಯವರಿಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ಅಮ್ಮನವರೇ. ಅದರಿಂದ ಶಕ್ತಿ ಪೀಠಗಳಲ್ಲಿ 51 ಶಕ್ತಿ ಪೀಠಗಳಿದೆ. 51 ಶಕ್ತಿ ಪೀಠದಲ್ಲಿ ನೀವು ಅಟ್ಲೀಸ್ಟ್ ಒಂದು 6, 15, 24 ಶಕ್ತಿ ಪೀಠಗಳನ್ನ ದರ್ಶನ ಮಾಡ್ಬೋದಪ್ಪ ಒಂದು ವರ್ಷದಲ್ಲಿ. 6 ಅಂತೂ ಮಾಡ್ಬೋದು. ಕರ್ನಾಟಕದಲ್ಲೇ ಕೊಲ್ಲೂರು ಮೂಕಾಂಬಿಕಾ, ಮೈಸೂರು ಚಾಮುಂಡೇಶ್ವರಿ, ಭಾಳಷ್ಟು ಇದೆ. ಓಕೆ, ಈ ಥರ ನೀವು ಒಂದು 6 ದರ್ಶನ ಮಾಡಿಬಿಡ್ಬೋದು. ಇನ್ನು ಕೇರಳದಲ್ಲಿ ಬಹಳಷ್ಟು ಇದೆ. ಕೊಡಂಗೆಯಲ್ಲೂರು ಭಗವತಿ ಅಮ್ಮನಿಂದ ಹಿಡಿದು ಮಣ್ಣನ್ಪುರತ್ತು ಕಾವು ಭಗವತಿ ಅಮ್ಮನ್, ಮಡೆಕಾವು ಭಗವತಿ ಅಮ್ಮನ್, ಚೋಟಾಣಿಕರೆ ಭಗವತಿ ಅಮ್ಮನ್, ಓಕೆ, ಈ ಥರ ಇದೆ. ಇನ್ನು ಆಂಧ್ರ ಪ್ರದೇಶಲ್ಲೂ ಅಷ್ಟೇ ಕನಕದುರ್ಗಮ್ಮ, ಓಕೆ, ವಿಜಯವಾಡ ಕನಕದುರ್ಗಮ್ಮ, ಈ ಥರ ಶಕ್ತಿ ಪೀಠಗಳು ಭಾಳಷ್ಟು ನಮ್ಮ ಕರ್ನಾಟಕದಲ್ಲಿವೆ. ಇಲ್ಲವೇ ಶೃಂಗೇರಿ ಶಾರದಾಂಬ, ಓಕೆ, ಈ ಥರ ಒಂದು 6 ಶಕ್ತಿ ಪೀಠಗಳು, 15 ಶಕ್ತಿ ಪೀಠಗಳು ಈ ವರ್ಷ ನೀವು ದರ್ಶನ ಮಾಡಿದ್ರೆ ಅಂದರೆ ಏನೇನು ಸಮಸ್ಯೆಗಳು ಅದೆಲ್ಲ ಕಮ್ಮಿ ಆಗ್ಬಿಡುತ್ತೆ. 70% ಅಂತ ಹೇಳಿದೆ ನಾನು. ಆ 70%ನ ನೀವು 90% ಮಾಡ್ಕೊಂಡ್ಬಿಡ್ಬೋದು. ಓಕೆ, 90-95% ಮಾಡ್ಕೋಬೋದು. ಅದು ಬಿಟ್ಟು ಇವ್ರಿಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ಗೋವುಗಳು. ಆದ್ದರಿಂದ ಗೋಶಾಲೆಗೆ ಹೋಗಿ ಗೋವುಗಳಿಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಿಂದ ಮೇವಿಗೆ, ಓಕೆ, ಒಂದು ಡೊನೇಷನ್ ಮಾಡಿ. ಮೇವಿಗೆ ಗೋವುಗಳಿಗೆ, ಗೋಮಾತೆಗೆ ಕೊಡಿ. ಎಲ್ಲಾದರೂ ಒಂದು ಗೋವು ಕಂಡು ಬಂತು ಅಂತಂದರೆ ಏನೋ ಶಾಪ್ ಹತ್ರ ಇದ್ರಿ ಒಂದು ಬಾಳೆಹಣ್ಣು ತೆಗೆದು ತಿನ್ನಕ್ಕೆ ಕೊಡಿ. ಇದೆಲ್ಲ ಭಾರಿ ಒಳ್ಳೆಯದನ್ನು ಮಾಡುತ್ತೆ. ಅದ್ರ ಜೊತೆಗೆ ತಾಯಿಯ ವಯಸ್ಸಿನವರು, ಅನಾಥಾಶ್ರಮಗಳಲ್ಲಿ ತಾಯಿಯ ವಯಸ್ಸಿನವರು, ನಮ್ಮ 40 ವರ್ಷ ಅಂದರೆ ಒಂದು 60 ವರ್ಷದವ್ರು ನಮ್ಮ ತಾಯಿ ವಯಸ್ಸು ಅಂತ ಅರ್ಥ. ನಮ್ಗೊಂದು 30 ವರ್ಷ ಅಂದರೆ 50 ವರ್ಷದವ್ರು ನಮ್ಮ ತಾಯಿ ವಯಸ್ಸು ಅಂತ ಅರ್ಥ. ಆ ಥರ ತಾಯಿಯ ವಯಸ್ಸಲ್ಲಿ ಇರ್ತಕ್ಕಂಥವ್ರು ಅನಾಥಾಶ್ರಮದಲ್ಲಿ ಯಾರಾದರೂ ಇದ್ದರೆ ಹೋಗಿ ಅವ್ರ ಜೊತೆ ಮಾತಾಡಿ, ಅವ್ರಿಗೇನಾದರೂ ವಸ್ತುಗಳು ಬೇಕಂತ ಕೇಳಿ, ಅವರೊಂದು ಬ್ಲ್ಯಾಂಕೆಟ್ ಕೇಳ್ಬೋದು, ಒಂದು ಕನ್ನಡಕ ಕೇಳ್ಬೋದು, ಒಂದು ಸ್ಲಿಪ್ಪರ್ಸ್ ಕೇಳ್ಬೋದು, ಒಂದು ಸ್ವೆಟರ್ ಕೇಳ್ಬೋದು. ಏನು ಕೇಳ್ತಾರೋ ಅದನ್ನು ತಕ್ಕೊಟ್ಟು ಅವ್ರನ್ನ ಸಂತೃಪ್ತಿ ಪಡಿಸಿ ಬರೋದು, ಅವ್ರ ಆಶೀರ್ವಾದ ಪಡ್ಕೊಂಬರೋದು. ಕರ್ಕಟಕ ರಾಶಿಯಲ್ಲಿ ಹುಟ್ಟೋರಿಗೆ ಏನೇ ಸಮಸ್ಯೆಗಳಿದ್ರು ಎಲ್ಲ ಸಮಸ್ಯೆಯಿಂದ ಈಚೆ ಬಂದು ಬಹಳ ಚೆನ್ನಾಗಿರ್ತಾರೆ. ಅದೇ ರೀತಿ ಧಾನ್ಯಗಳಲ್ಲಿ ಇವರಿಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಧಾನ್ಯ ಬಂದು ಅಕ್ಕಿನೇ. ಅದರಿಂದ ನಿಮಗೆ ಇಷ್ಟವಾದಷ್ಟು ಅದು 10 kgನೋ 20 kgನೋ ಅಕ್ಕಿನ ಅನಾಥಾಶ್ರಮಗಳೇ, ವೃದ್ಧಾಶ್ರಮಗಳಿಗೆ, ಅದರಲ್ಲಿ ಲೇಡೀಸ್ ಮಾತ್ರ ಇರ್ತಾರಲ್ಲ ಆ ಥರದ್ರಲ್ಲಿ ಕೊಟ್ಟರೆ, ಅದರಲ್ಲಿ ತಾಯಿ, ಅಕ್ಕ, ತಂಗಿ ಎಲ್ಲ ಬಂದ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಅದರಿಂದ ಚಂದ್ರ ಬಂದು ಹೆಣ್ಣಿನ ಗ್ರಹ. ಅದರಿಂದ ಹೆಣ್ಣು ಮಕ್ಕಳು ವಾಸವಾಗಿರ್ತಕ್ಕಂಥ ವಸತಿ ನಿಲಯ, ಓಕೆ, ಹಾಸ್ಟೆಲ್ಸು, ಅನಾಥಾಶ್ರಮ, ಅವ್ರಿಗೆ ಕೊಟ್ಟು ಅಕ್ಕಿಯನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತಕ್ಕಂಥದ್ದು, ದಾನ ಮಾಡಿ ಬರ್ತಕ್ಕಂಥದ್ದು ಭಾಳ ಒಳ್ಳೇದು ಮಾಡುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಕರ್ಕಟಕ ರಾಶಿಯವ್ರಿಗೆ ಏನೇನು ಸಮಸ್ಯೆ ಇದೆಯೋ ಅದರಿಂದ ಹೊರ ಬಂದುಬಿಡ್ತೀರಾ. ಅವ್ರು ಬರಬೇಕು ನೀವಲ್ಲ ಅಂತ ಸಿದ್ಧಿವಿನಾಯಕ ಶರಬೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.